ಅನಾದಿ ನಿರಂಜನನಾದಂತಹ ಅಲ್ಲಮ ಪ್ರಭು ಒಂದು ವಿರಕ್ತ ಮಾರ್ಗ. ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಅನ್ನುವಂತಹ ಬಯಲು ಸಾಧನೆ ಮಾಡಿದಂತಹ ಬಯಲಿನ ಗೆಳಕೆಯ ಬೆಳಕು ಅಲ್ಲಮ. ಅವನ ಹಾದಿನೇ ಬೇರೆ. ಆದರೆ ಇವತ್ತಿನ ಸಾಧನೆ ಮಾರ್ಗದಲ್ಲಿರುವಂಥವರು ಸಂಸಾರದಲ್ಲಿ ಸದ್ಗತಿಯನ್ನು ಕಂಡಂಥವರು. ಸಂಸಾರವೆಂಬುದು ಕಠಿಣ ಅಲ್ಲಂತ ಬಾಗಿಲಿಂದ ಮಹಾಂತ ಶಿವಗಳು ಆ ಸಂಸಾರದಲ್ಲಿ ಒಂದು ಅನುಸ್ವಾರ ಬಂದಾಗ ಸಂಸಾರನ ಸಸಾರ ಆಗ್ತದೆ ಅಂತಾರ. ಹಾಗೆ ಈ ಜಗತ್ತಿನಲ್ಲಿ 3 ಜನ ಗಂಡ ಹೆಂಡರನ್ನ ಇತಿಹಾಸ ಎಂದೂ ಬರೆಯಂಗಿಲ್ಲ. ಒಂದು ಗಟ್ಟಿ ಬಾಳೆನ ಹೆಂಡತಿ ಇಂಬಳ, ಇನ್ನೊಬ್ಳು ಸಾಕ್ರೇಟಿಸ್ನ ಹೆಂಡತಿ, ಇನ್ನೊಬ್ಳು ಸಂತ ತುಕಾರಾಮನ ಹೆಂಡತಿ. ಇವರು ಜಗತ್ತಿನ ಪ್ರಖ್ಯಾತ ಗೈಯಾಳಿಯರಂತಿರ್ತಾರೆ. ಅದು ಕೆಟ್ಟಿದ್ದಂಥವ್ರು 3 ಮಂದಿ. ತುಕಾರಾಮನ ಹೆಂಡತಿ, ಸಾಕ್ರೇಟಿಸ್ನ ಹೆಂಡತಿ, ಗಟ್ಟಿ ಬಾಳೆನ ಹೆಂಡತಿ. ಅದು ಕೆಟ್ಟ. ಅಂಥದ್ರೊಳಗಡೆ ಒಂದಿನ ಸಾಕ್ರೇಟಿಸ್ ಒಂದು ಬಹಳ ಕಿಮ್ಮತ್ತಿನ ಮಾತು ಹೇಳ್ತಾನ. ಜೀವನದಲ್ಲಿ ಎಲ್ಲರೂ ಮುಖ್ಯವಾಗಿ ಮದುವೆಯಾಗಲಿ, ಹೆಂಡತಿ ಒಳ್ಳೆಯವರು ಸಿಕ್ಕರೆ ಒಳ್ಳೆ ಸಂಸಾರಿಕರಾಗ್ತೀರಿ, ಹೆಂಡತಿ ಕೆಟ್ಟವ್ರು ಸಿಕ್ಕರೆ ನನಗೆ ವೇದಾಂತಿ ಆಗ್ತೀರಿ ಅಂತ ಮದುವೆ ಆಗ್ಬೇಕಂತ. ಅವನ ಪಾಪ ಅನುಭವ ಎಲ್ಲಿದ್ದು ಮಾತಂದ. ನಾವು ಪಾಪ ಕೆಟ್ಟು ಮಾಡಿಕೊಳ್ಳುತ್ತೆ ಮಿಗಿಲಾಗಿ ಮಿಗಿಲಾಗಿ ಬೇಯಿಸ್ತವನು. ಪೂರ್ಣ ಸಮಾಧಾನ ಇಲ್ಲ, ಪುತ್ರ ಸಮಾಧಾನ ಇಲ್ಲ, ಮಿತ್ರ ಸಮಾಧಾನ ಇಲ್ಲ. ಒಂದು ಊರಾಗ ಹೋಗ್ಬೇಕು, ಹೆಣ್ಮಗಳು ಕಳಿಸ್ರಿ, ಬೆಳ್ಳ ಬೆಳತಕ್ಕೆ ಗಂಡನ ಬೇಕಂತ. ಅಲ್ಲಿ ಅನೇಕ ರಾತ ಅನೇಕ ಹೊಲ ಅನೇಕ ಮನೆ ಅನೇಕ ಬೇಕಂದ್ರಿ. ಬೆಳಗ್ಗೆ ಗುಡವಾಲಿ ಕೈಗೆ ಹಸ್ಕೊಂಡು ಮುಗ್ಬಿಡೈತೆ. ಪಾಪ ಮಗ ಆಸನ ಕೂಸೋದು 4-5 ವರ್ಷ ನೋಡ್ಬಿಟ್ರಿ, ತಿಳಿದ ಮೇಲೆ ಅವ್ರು ಕೇಳ್ತವ್ರು. ಅಲ್ಲಲ್ಲ, ಮತ್ ಬೆಳ್ಳ ಬೆಳತಕ್ಕ ಬೇಕಿ ಬೆಳಿಗ್ಗೆ ಗುಡಗಾಲಿ ಮುಗ್ಬಿಡ್ತು ಅಂದಾಗ ಭಾಡ್ಯ 11 ತಲೆ ತಂದು ಬರ್ತಾ ಇತ್ತು. ಅದು 11 ತಲೆದ್ರೆ ಇರೋದು ಯಾಕೆ, 11 ತಲೆದ್ರೆ ಇರ್ಬೇಕು ಯಾಕೆ? ಅವನು ತಲೆ ಇದ್ದಾಗ 11 ತಲೆ, ಅವ ಇದ್ದಿದ್ರೆ ಅದನ್ನು ತಗೊಂಡು ಏನ್ ಮಾಡೋದು? ಅದಕ್ಕೆ ಕಿಮ್ಮತ್ ಬರ್ಬೇಕಾದ್ರೆ ಅವ ಇರಬೇಕು. ಅದನ್ನು ಬಹಳ ಮಂದಿ ಕೇಳಂಗಿಲ್ಲ. ಬಸವಣ್ಣನವರು ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ಕೂಡಲ ಸಂಗನ ಅಪ್ಪಣೆಯಾದಾಗ ಕಪ್ಪಡಿ ಸಂಗಮನಾಥಕ್ಕೆ ಕರೆದಂಥದ್ದು ಅಲ್ಲವನಲ್ಲ, ಅಕ್ಕನನ್ನಲ್ಲ, ಹಳೆಯನನ್ನೂ ಅಲ್ಲ, ಗಂಗಾಂಬಿಕೆನೂ ಅಲ್ಲ, ನೀಲಾಂಬಿ ಅಕ್ಕನಾಗಮನೂ ಅಲ್ಲ. ಮತಿಗೆ ಹಿಡಿತದ ಎತ್ತಿಯಾದಂತಹ ಅಲ್ಲಮನಲ್ಲ, ವೈರಾಗ್ಯದ ಗಣಿಯಾದಂತಹ ಅಕ್ಕನೂ ಅಲ್ಲ. ಕೊನೆ ಕಾಲಕ್ಕೆ ಅವನಿಗೆ ಬೇಕಾಗಿದ್ದು ಹೆಂಡತಿಯ ಮಡಲಿಗೆ 4 ಮಾತು ಹೇಳಬೇಕಂತ ತಿಳ್ಕೊಂಡು ಹೆಂಡತಿನ ಕರೆಸ್ತಾನ. ಅದಕ್ಕೆ ಸಂಸಾರ ಧರ್ಮ ಅಂತ ನಾವು ನೋಡ್ಬೋದು. ಹಾಗಾಗಿ ಅವೆಲ್ಲವೂ ಕೂಡ ಇತ್ತೀಚಿನ ದಿನಮಾನಕ್ಕೆಲ್ಲ ಕೂಡ ಮರಿಯಾಗಿ 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 ಹೊಂಟಾವ. ಹೆಂಗ್ ಬಾಳೆ ಮಾಡ್ಕೊಂಡು ಗೊತ್ತಾಗಬಾರ್ದು. ಆ ಸಾಕ್ರೇಟಿಸ್ ಹೆಂಡತಿ ಅವೆಲ್ಲ ಜಗತ್ತಿನ ಏನ್ ದೊಡ್ಡ 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 ಸಾಧಕರಾಗ್ತದಾರಲ್ಲ, ಎಲ್ಲ ಹತ್ತಿರಕ್ಕೆ ಬಂದು ಕೇಳಾರ. ಅವೆಲ್ಲರೂ ಉಪದೇಶ ಮಾಡ್ತಿದ್ದ ಸಾಕ್ರೇಟಿಸ್ ಪಾಪ. ಅವ್ರು ಬರೋದು ನೋಡಿದ್ರೆ ಕಿತ್ತಿನಿಂದಾಗಿನ ತೆರಿಗೆ ಹರಿಕಂತ ತಗೊಂಡು ಅಡಿಗೆ ಮನೆಯಿಂದ ಬಂದ್ಬಿಟ್ಟಿರ್ತಂತ. ಆಯ್ತು ತಪ್ಪು ಎಲ್ಲಾರು ನನ್ನ ಬೇಯುವಾಗ ನನ್ನ ಮೇಲೆ ಅಭಿಮಾನಕ್ಕೊಳಗಾಗಿ ಅಕ್ಕಿಗೆ ಏನಾರ ಅಂದ್ರೆ ತೆರಿಗೆ ನಿಲ್ಬೇಕು ಅಂತ ಗೊತ್ತಾವ. ಆಕೆ ಏನ್ ಮಾಡ್ತಾಳೆ ಮಾಡ್ಲಿ, ಸುಮ್ಮನೆ ಇರಬೇಕು ನಾವು ಅಂತ ಕೆಟ್ಟ 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 ಬೈಕಿರ್ತಾವ. ಆ ಬಾಳೆಗಳು ಗೊತ್ತಿಲ್ಲ, ಈ ಬಾಳೆಗಳು ಒಂದಾರ ಅಂತ ಹೇಳ್ತಾರೆ. ಪಾಪ ಎಲ್ಲರೂ ಬರಾದಂತ ಚೆನ್ನಾಗಿ ಹೇಳ್ಬೇಕಲ್ಲ ಹೇಳ್ತಿದ್ದ ಮಾಡ್ತಿದ್ದ. ಒಂದ್ ದಿನ ನಿಮ್ಗೆ ಹೇಳ್ತಿದ್ದೆ, ಕೆಟ್ಟ ಬೇರು ಆಗ್ತದೆ. ಬೇರುಗಳಿಗೆ ಉಪದೇಶ ಮಾಡೋದು ಬಿಡವಲ್ಲ, ಅವ್ರ ಮುಂದೆ ತಾವೇನು ಯಾಕೆ ಹೋಗುವರು. ಬೇರೆ ಬೇರು ಅಂದ್ರೆ ಈ ಒಳಗೆ ಮುಸ್ಲಿಂ ಅಂತ ಮುಸ್ಲಿಂ ಎಲ್ಲ ಮುಸ್ಲಿಗಳು ಪಾಪ ಮಹಾತ್ಮ ಅನಿದೇವ ಸಾಕೇಟಿಸ್ತ ಅವ್ನು ಕೇಳ್ದಂತ ಅವ್ರ ಶಿಷ್ಯರು ಕೇಳ್ದಂತ ಅವ್ರು ಇಟ್ಟು ಟಕ ಬೇರು ಗೊತ್ತೀರಿ, ಮತ್ತೆ ಇನ್ನೊಂದು ಮುಸ್ಲಿಂ ಚರಿಗಳು ಈಗ ಗೊತ್ತೀರಿ, ಏನು ಅರ್ಥ ಆಗಿಲ್ಲ ಅಂದಾಗ ನಾವು ಹೇಳುತ್ತ ಇನ್ಕ ಹೋಗಿದ್ರಿ ಈ ಮಳೆ ಆಗ್ತದ. ಇದಕ್ಕೆ ಮೇಲೆ ಏನ್ ಮಾಡಿರ್ತಾರ ಆಕಿ ಈಗ ಒಂದು ಮನ್ಯಾಗ ಕೊಡ್ತಿರ್ತಾವ ಅಮಾಸಿಗೆ ಹುಣ್ಣಿಗೆ. ಅವು ಬಿಡಿದ ಮೇಲೆ ಪುರುಷಗಳು ಮಾಡಿದಾಗ ಅಪ್ಪನಾಗಿ ಸ್ವಾಮವ ಮತ್ತೆ ಕಾಯ್ಕೊಂಡು ಬರ್ತಾರ. ನಮ್ಮ ಯಾಕೆ ಕೊಟ್ಟ ನಮ್ಮ ಮಾತೆ ಕೇಳಬಾರ್ದು. ಮತ್ತೊಂದಿಟ್ಟು ಅವ್ನು ಏನಾರ ಒಂದು ಕೇಳ್ದಂಗೆ ಮಾಡ್ತಾರೆ ಅಂತ ಹೇಳ್ಕೊಂಡು ಬರ್ತೀವಿ.
ಏನ್ ಮಾಡೋದು 25 ವರ್ಷ ಮದುವೆ ಆಗಿ 23 ವರ್ಷ ಹುಡುಗರದವ ನಿಮಗ ಅವ ಅರ್ಥ ಆಗಿಲ್ಲ ಅವ ನಿಮ್ಗೆ ಅರ್ಥ ಆಗಿಲ್ಲ ಮೂರ್ತಿ ನೋಡ್ರ ಸ್ವಾಮಿಗೆ ಏನ್ ಕೇಳಿ ಏನ್ ಮಜಾ ಬಂದಿರ್ತಾರ ನೋಡ್ಬೇಕು ಒಂದ್ ಕಡೆ ದತ್ತರಿಗೆ ಭಾಗಮನ ಗುಡಿ ಅಂತ ಗೊತ್ತಿರ್ಬೇಕು ನೀವು ದತ್ತರಿಗೆ ಭಾಗಮನ ಗುಡಿ ಹೌದಾ 50 ರೂಪಾಯಿ ನೋಟ್ ಮ್ಯಾಲ ನೀಲಿ ಪೆನ್ನಿನಿಂದ ಬರೆದು ಗುಂಡ್ಯಾಗ ಹಾಕಲ್ಲ ಅಂತ ಮಂದಿ ಪೇಪರ್ದಾಗ ಬಂದೈತಿ ನನ್ನ ಗಂಡ ನನ್ನ ಮಾತು ಕೇಳಬೇಕು ವರ್ಷ ತುಂಬೋದ್ರೊಳಗೆ ನಮ್ಮ ಅತ್ತಿ ಮಾಮ ಸಾಯ್ಬೇಕು 50,000 ರೂಪಾಯಿ ಕಾಟಿ ಹಾಕ್ತೀನಿ ಅಂತ ಬರೋದು ಹಾಕಲ್ಲ ನಮ್ಮ ದೇಶದಾಗ ಎಷ್ಟು ವಿದ್ಯಾವಂತದ ಎಂತ ಶಾಣ್ಯದ ಎಂತ ಜ್ಞಾನಿಗಳದ ಅಂತಾರೆ ಅದು ಏನೋ ಮಾತಾಡಕತ್ತಾನಂದ್ರೆ ಪಾಪ ಸತ್ತು ಸುದ್ದಿ ಮಾತಾಡೋದಂತ ವ್ಯಕ್ತಿಯಾಗ ಇದು ಯಾವುದೋ ತಂಬಾಕು ತಿಕ್ಕಾಕೋ ಕೈ ಬಿಡ್ತಂತ್ರಿ ಅವ್ ಏನ್ ಹೇಳ್ಯಾರಂತೆ 3 ಮಂದಿರ ಕೈ ಬಿಡುತ್ತಂತೆ ಈಗ ಏನ್ ಹೇಳೋದ ಒಂದು ಪ್ರಜ್ಞೆ ಇಟ್ಕೊಂಡ್ರೆ ಹೋಗಿ ಬಡ ನೋಡಿದ್ರೆ ಹುಡಿನ ಆಗೈತೆ ನಿಮ್ಗೆ ಮಾಡಿ ತಿಕ್ಕೋದ್ರೆ ಹೆಂಗೆ ಮಣ್ಣು ಪೇಪರ್ದಾಗ ಬಂದೈತ್ರಿ ಯಾರು ತಂಬಾಕ ಈ ಹುಡುಗರು ತಪ್ಪದಾಗ ಸುಳ್ಳ್ಯಾಗ ಸುತ್ತಾರ ನೋಡ್ರಿ ಗಣೇಶ್ ಬಿಡಿ ಅಂತಿದ್ರು ₹3 30 ಬರ್ತಿದ್ವು ಆಗ ನಾ ಸಣ್ಣಾಗಿರ್ತಾಗ ನಮ್ಮ ಹಸ್ತಕ್ಕೆ ತಂದು ಕೊಡ್ತಿದ್ದೆ ನಾವು ಗಣೇಶ್ ಬಿಡಿ ಅಂದ್ರೆ ಈ ಭಾರತಕ್ಕೆ ಅವ್ರು ಬರ್ದಾರ ಪೇಪರ್ದಾಗ ಜುಟ್ಟ ಅಂತಿರೋ ಏನ್ ಬಿಡಿ ಅಂತಿರೋ ಏನ್ 17 ರೂಪಾಯಿ ದೃಷ್ಟಾಲ ಅಂತಿರೋ ನನಗೆ ಗೊತ್ತಿಲ್ಲ ಒಟ್ ಸೇರೋದು ಯಾರು ಬಿಡಿ ಸೇರ್ತೀರಿ ಅವ್ರ ಮನೆಗೆ ಕಳ್ತಾರ ಆಗಂಗಿಲ್ಲ ಅಂತ ಬರ್ಸಿದ್ರು ಯಾರು ಬಿಡಿ ಸೇರ್ತೀರಿ ಅವ್ರಿಗೆ ಬಿಳಿ ಕೂದಲು ಆಗಂಗಿಲ್ಲ ಯಾರು ಬಿಡಿ ಸೇರ್ತೀರಿ ಅವ್ರಿಗೆ ಈಗ ಮೂರು ಥರ ಬರ್ತಾವ ಅವ್ರ ಮನೆಗೆ ಕಳ್ತನ ಆಗಂಗಿಲ್ಲ ಬಿಡಿ ಸೇದವ್ರಿಗೆ ನಾಯಿ ಕಡೆಯಂಗಿಲ್ಲ ಬಿಡಿ ಸೇದವ್ರಿಗೆ ಬಿಳಿ ಕೂದಲ ಆಗಂಗಿಲ್ಲ ಚಲೋ ಹೇಳಿದ್ರಿಂದ ಅಂತ ಓದ್ಕೊಡ್ತೇವೆ ಅಂತೀರಿ ನೀವು ಹಂಗೆಲ್ಲ ಮಾಡಿದ್ದೀರಿ ಅಪೇಯ ಅದೃಶ್ಯ ಅಭೋಕ್ಷ ತಿನ್ನಬಾರ್ದು ನೋಡಬಾರ್ದು ಹೋಗಬಾರ್ದು ಕೇಳಬಾರ್ದು ಮಾಡಬಾರ್ದು ಕುಡಿಬಾರ್ದು ಇದು ಧರ್ಮ ಈ ಜಗತ್ತಾಗ ಏನ್ ಬಂದವಲ್ರಿ ನಮ್ಮಂತ ಉತ್ತರ ಹೇಳಿದ್ದು ಎಲ್ಲ ಇದ್ದ ಹೇಳ್ಯಾರ ಏನ್ ಬಂದವ ಅವೆಲ್ಲ ಹೊಸು ಯಾಕೆ ತಲೆ ಬರ್ತಿದ್ದವ ಯಾಕ ಸಿಗರೇಟ್ ಸೇದವ ನಾಯಿ ಕಡೆಯಂಗಿಲ್ಲ ಅಂದ್ರ ಬೆಳ್ಳ ಬೆಳತಕ್ಕ ರಾತ್ರಿ ಎಲ್ಲ ಸೇರಿ ದಿನಕ್ಕೆ 200 ಕಟ್ಟ ಸೇದಿರ್ತೈತದು ಒಳಗೆಲ್ಲ ಸಮಯ ತುಂಬಿ ಗೂರಿ ಎಲಿಗಳು ಹೋಗಿರ್ತೈತಿ ನಡ್ಯಾಕ ಸಲ್ಲಾರು ಕೈಯಾಗ ಬಡಿ ಬಂದಿರ್ತೈತಿ ಆ ಬಡಿಗೆ ನೋಡಿ ನಾಯಿ ಕಡೆಯಂಗಿಲ್ಲ ನೀವು ಕಲ್ರಿ ಬೆಳ್ಳ ಬೆಳತಕ್ಕ ಅದು ಪಾಪ ಹಗಲಿ ರಾತ್ರಿ ಇಲ್ಲ ಬೆಳ್ಳೆಲ್ಲ ಸೇರಿರ್ತೈತೆ ಅಲ್ಲಿ ಕೂತು ಪಂಚಾಯತ್ ಕಟ್ಸಿ ಕೂತು ಬಜಿ ತಿನ್ಕೋದು ಚಾ ಕುಡ್ಕೊಂಡು ಸೇರಿ ಡಾಕ್ಟರ್ ಎಲ್ಲ ಹುಡುಗಾಡ್ತಿ ಅಂತ ಅಟ್ಟು ಮಾಡಿ ಸೇರಿರ್ತೈತಿ ಗೈ ರಾತ್ರಿ ಮಲ್ಕೊಂಡಾಗ ತನಗೂ ನಿಂತಿಲ್ಲ ಮಂಜು ನಿಂತಿಲ್ಲ ಕೂರ್ತಿರ್ತೈತೆ ಮಾಡ್ತಿರ್ತೈತಿ ಅವಾಗ ಮ್ಯಾಲ ಕಳ್ಸಿ ಊರಾಗಿರುವಾಗ ಅಂತಾನ ಈ ಮನ್ಯಾಗ ಕೆಮ್ಮಾದಾರ ಎತ್ತರ ತಪ್ಪೆಲ್ಲಾರ ಹೇಳಿದ್ರೆ ನನ್ಗಳು ಹಣ್ಣಾಗ್ತೈತೆ ಅಂತ ಹೇಳಿ ಅವ್ನ ಮನೆ ಕಳ್ದಾಗಂಗಿಲ್ಲ ಇನ್ ಮೂರನೇದು ಯಾವುದು ಅವನ ತಲೆಯಾಗ ಬಿಡಿಕೂತ ಆಗಂಗಿಲ್ಲ ಇಷ್ಟೆಲ್ಲ ಸೇರಿದ ಮ್ಯಾಲ ಎದಿ ಗುಡು ಬಾದ ಮ್ಯಾಲ ಕೈಯಾಗ ಬಡಿಗೆ ಒಂದ್ ಮ್ಯಾಲ ರಾತ್ರಿ ಕೆಮ್ಮಿದ ಮ್ಯಾಲ ಇದು ತಲೆಯಾಗ ಬಿಡಿಕೂತ ಆಗೋದಕ್ಕ ಭೂಮಿ ತಲೆ ಮೇಲೆ ಜೀವನ ತಿರಂಗಿಲ್ಲ ಬೆಲ್ಲಿಗೆ ಅಷ್ಟ ಕಾಣಲಾರ್ದಂಗ ಹಣಿಗೆ ಭಾಷೆ ಕಾಣಲಾರ್ದಂಗ ಹೊಸದಾಗ ಕಾಲು ಬರ್ಲಾರ್ದಂಗ ನಾವು ಹೋಗಿರ್ತಿದ್ದಲ್ಲ ಎಲ್ಲಿ ಹೆಕ್ಕಿಗಳ ಖಾಲಿ ಹತ್ತಿ ಕಾಲ ಉದಿರ್ತಾರೆ ಎಟ್ ನೋಡಂಗಿಲ್ಲ ನಾವು ಮಜಾ ಇರ್ತಾವ ಹಿಂಗಿಲ್ಲ ಮತ್ತೆ ಹೆಂಗ್ ಸಂಸಾರ ಮಾಡೋದಂದ್ರೆ ಹೆಂಗ್ ಮಾಡೋದು ಬಸವಣ್ಣ ಹೆಂಡತಿ ನೀಲವ್ವ ಬಂದಾಳ ಸಂಸಾರ ಮಾಡೋದ ಕಲಿಸ್ಯಾಳ ಈ ಜಗತ್ತಿನಾಗ ಭಾಳ ಏನ್ ನರ ಹಾರಾಗ ಕಲಿಸ್ಯಾರ ಅಂತ ಶಿವ ಆಗ ಕಲಿಸ್ಯಾರ ಅಂತ ಏನ್ ಅನಂತ ಪರಂಧಾಮದಲ್ಲಿ ಹೋಗಿ ಕಲಿಸ್ಯಾರ ಅಂತ ಅದು ಸಂಸಾರ ಮಾಡೋದು ಯಾವ ಕಲಿಸ್ತಿದ್ರು ಈ ಜಗತ್ತಿನಲ್ಲಿ ಸಂಸಾರ ಮಾಡೋದು ಕಲಿಸ್ತಾವ ಅಂತಂದ್ರೆ ಬಸವಾದ ಶಿವಶರಣ ನಾನು ಸೋಮವಾರ ಮಠದಲ್ಲಿ ಇದ್ದಾಗ ನಮ್ಮ ಮೊದಲ ಪ್ರವಚನ ಹಚ್ಚಿದ್ರಿ ನೀವು ಹೇಳ್ತೀನಿ ಆ ಪ್ರವಚನ ಟೈಮ್ದಾಗ ಬರೀ ಕೂತು ಹೊಸ ಜಿಗ್ಗಾಡೋದು ಮೊಬೈಲ್ ಟ್ಯೂಬ್ ಮಾಡ್ತಿದ್ದೆ ನಾವು ಸ್ವಲ್ಪ ಭಾಳ ಅಂದ್ರೆ ಪಣ ಕೆಟ್ಟಿದ್ದೇವೆ ಅದೇನು ಅಂದ್ರೆ ಅದು ಸ್ವಾಮಿಗಳು ನಾವು ಫೋನ್ದಾಗ ತೆಗೆದುಕೊ ಹಿಂದಿನ ಹಿಂಗೆ ತೆಗೆದುಕೊ ನೋಡ್ರಿ 2-3 ದಿನ ನೋಡಿದ್ರು ಪ್ರವಚನದಾಗ ಏನು ಬಸವನಾಮ ಅಂದ್ರೆ ಏನಿಲ್ಲ ಮಾಹಿತಿ ತಗೊಂಡು ಮಾತಾಡೋದು ಚಾಲು ಮಾಡಿಬಿಟ್ರು ಒಂದ ಮಾತು ಕೇಳಿದ್ರು ಈ ಮೊಬೈಲ್ ಪ್ರವಚನದಾಗ ತಗೊಂಡ್ರ
ಕಾಲಾಗಿ ಎರಡು ಚಪ್ಪಲಿ ಮಠದಾಗ ಹಾಕೊಂಡ್ ಬರ್ರಿ, ಮೊದಲಿನ ಹಾಳು ಹಚ್ಚಿ ಮಠ ಓದಿಸ್ತೀನಿ, ಈ ಕೈಯಾಗಿನ ಚಪ್ಪಲಿ ಮನೆಯಾಗ ಇರ್ತಾರಂತ ಅವ್ರು. ಯಾಕಂತ ಗೊತ್ತೈತೆ, ಕಾಲಾಗಿನ ಗಪ್ಪ ಕುಂತ ಬಂತೆ, ಕೈಯಾಗಿನ ಹೊಟ್ಟೆ ಗಪ್ಪ ನಂಗೆ. ಅದು ವಾಟ್ಸಪ್ ನೋಡಿದ್ರೆ ಮಾಡ್ತಿ, ಟಿವಿ ಅಂತಂದ್ರೆ ಮಾಡ್ತಿ, ಫೋನ್ ಬಂದ್ರೆ ಮಾಡ್ತಿ. ಮತ್ತು ಮಿಗಿಲಾದದ್ದು ಏನಿರಂಗಿದ್ರೆ ಒಂದು ಬಾಲದರ ಇರ್ತೈತೆ, ಒಂದು ಬಲದರ ಇರ್ತೈತೆ, ಒಂದು ಬೇಡದರ ಇರ್ತೈತೆ, ಒಂದು ಕೊಡದರ ಇರ್ತೈತೆ, ಒಂದು ಬ್ಯಾಂಕ್ ಬೇಡದರ ಇರ್ತೈತೆ, ನೀವಿರೋದು ಅಕ್ಕಿ ಬೇಡದರ ಇರ್ತೈತೆ. ಇದಕ್ಕೆ ಮೀರಿ ಏನಾದ್ರು ಬಂದೈತೆ ಜಗತ್ನಾಗ ಹೊಟ್ಟೆ ಅದು ಹೊಟ್ಟೆ ಬಿಡಂಗಿಲ್ಲ ನೋಡ್ರಿ. ಹೆಂಡ್ರು ಬಿಟ್ಟಿರ್ತಾರ, ಏನ್ ಮಾಡೋದು ಮಜಾ ಹಿಂಗಿರ್ತೈತೆ ಪರಿಸ್ಥಿತಿ. ಅದಕ್ಕೆ ಶರಣರು ಅರ್ಪಣೆ ಮಾಡ್ತಾರೆ ಬಸವಣ್ಣನವರು, ಅಪ್ಪವರು. ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು, ಹಾಳು ಗೋಡೆಯ ಬೈದಳೆ ಚೂಳು ಪುಟಿಕಿತ್ತು. ಅಬ್ಬರವ ಕೇಳಿ ತಳವಾರ ಉಟ್ಟ ಸೀರೆಯ ಸುರಿದ, ನಾಚಿ ಹೋಗಿ ಮನೆಯ ಹೋದಡೆ ಮನೆಯ ಗಂಡ ಬೆನ್ನ ಭಾರವನೆತ್ತಿದ. ಅರಸು ಕೂಡಲ ಸಂಗಮ ದೇವ ದಂಡವ ಕೊಂಡ ಅಂತಾರ ಅಪ್ಪವರು. ಯಾರೋ ಒಬ್ಬ ಹೆಣ್ಮಗಳು ಮದುವೆ ಮಾಡ್ಕೊಂಡು ಬಂದಾಗ ವಿಟಪುರುಷನ ಸಹವಾಸಕ್ಕೆ ಪಾದರಂತರಕ್ಕೆ ಪಾಪ. ವಿಟಪುರುಷನ ಸಹವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತ ಅದಕ್ಕೆ ಕಳ್ಳದಮ್ಮ ಅಂತ. ಸಂಸಾರ ಧರ್ಮದಲ್ಲಿ ಪವಿತ್ರ ಧರ್ಮ ಅಂದ್ರೆ ಗಂಡ ಹೆಂಡತಿ ಕೂಡಿ ಬದುಕು. ಗಂಡನನ್ನು ಬಿಟ್ಟು ಹೆಂಡತಿ ಬರೋದಂದ್ರೆ, ಹೆಂಡತಿನ ಬಿಟ್ಟು ಗಂಡ ಬಂದ್ರೆ ಕಳ್ಳದಮ್ಮ ಅಂತ. ಅದು ಪಟ್ಟಿ ನಾಣ್ಯ ಅಂತದ್ದು, ಪಟ್ಟಿ ಸಂಸಾರ ಅಂತದ್ದು. ಅದು ಈ ದೇಶದ ಸಿಂಧು ವ್ಯವಸ್ಥೆಯಲ್ಲಿ ಅದಕ್ಕೆ ಅಸಿಂಧು ಅಂತಾರ, ಅದು ಧರ್ಮ ಅಲ್ಲ ಅಂತಾರ. ಆಕಿ ವಿಟಪುರುಷನ ಸಹವಾಸಕ್ಕೆ ಮತ್ತೊಬ್ಬನ ಕೂಡ ಸಂಸಾರ ಮಾಡಕ್ಕಂತಾಗ ಹಗಲಿ ಮಾತ್ರ ಮಣ್ಣು ನೋಡ್ತಾರೆ ಅಂತ ರಾತ್ರಿ ಹೋಗಿದ್ಲು ಅಂತ. ಮತ್ತೆ ರಾತ್ರಿ ಹೋದಾಗ ಎಲ್ಲಾರು ಯಾರು ಮನೆಗೆ ಹೋಗ್ತಾರೆ, ಮತ್ತೆ ಹೋಗ್ಬೇಕು ಎಲ್ಲಾರು ಹಾಳಿ ಗುಡಿ ಮುಡುಕ್ ಮನಿ ಅಂತೆಲ್ಲ ಆಳು ಗುಡಿಗೆ ಹೋದಂತೆ ಸಂಸಾರ ಮಾಡಕ್ಕೆ ವಿಟಪುರುಷನ ಜೊತೆಯಲ್ಲಿ. ಆ ವಿಟಪುರುಷನ ಜೊತೆಯಲ್ಲಿ ಸಂಸಾರ ಮಾಡಕ್ಕೆ ಹಾಳು ಮಾಡಿ ಹೋದಾಗ ಮತ್ತೆ ಹೂವಿರ್ತಾವ, ಹತ್ತಿರ್ತಾವ, ಏನು ಚೋಳೆ ಇರುವಲ್ಲ. ಹಾಳು ಗೋಡೆಯಾಗ ಹೋಗಿ ವಿಟಪುರುಷನ ಜೊತೆಯಲ್ಲಿ ಸಂಸಾರ ಮಾಡುವಾಗ ಆಕೆ ಕಾಲಿಗೆ ಚೋಳು ಕಡಿಸುತ್ತದೆ. ಮತ್ತೆ ಚೋಳು ಕಡಿದ ಸುಳ್ಳು ಇರ್ತೈತೇನು? ಹಾವು ಕಡಿದ್ರೆ ಮನೆಗೆ ಹೋಗ್ತದ, ಚೋಳು ಕಡಿದ್ರೆ ಮನೆತನ ಮರ್ಯಾದೆ ಹೋಗ್ತದ. ಹಂಗೆ ಬೈಗುತ್ತಿರ್ತಾರೆ. ಭಾಳ ಕೆಟ್ಟದ ಚೋಳು ಅನ್ನೋದು. ಆಕಿ ಯಾದಕ್ಕೆ ಬಂದೇನು ಅನ್ನೋದು ಮರೆತು ಹಾಳು ಮಾಡಿ ಸಂಜಾಗಿಂತ ಬೈಕೊಳಕ ಮಾಡೋದು ಬಡ್ಕೊಳಕಂತ. ಆ ಅಬ್ಬರವ ಕೇಳಿ ತಲವಾರ ಬಂದ. ಅವಾಗ ಊರ ಕಾಯಕ್ಕೆ ತಲವಾರ ಅಂತ ಹೋಗ್ತಿದ್ರು. ತಲವಾರ ಬಂದಂತವ, ತಲವಾರ ಅಂತ ಕೇಳಿದಂತ ಎಂತ ದೊಡ್ಡ ಸಂಸಾರಿಕ ಹೆಣ್ಮಗಳೇನು ಅವರೇ ಬಂದಿದ್ದಾನೆ. ಮೊದಲು ನೋಡಿ ಓಡಿ ಹೋದವ, ಎಂತ ಗಂಡ, ಎಂತ ಮಣ್ತನ, ಎಂತ ಮಕ್ಕಳು, ಎಂತಾದ್ ಮಾಡಕತ್ತಿಲ್ಲ ಬುದ್ಧಿಲ್ಲೇನಿಲ್ಲ ಅಂದಾಗ ಕೈ ಮುಗಿದು ತರ್ತ ಕಡೆ ಬಂದು ಮಾತಾಡೋದಂತ. ಯಪ್ಪ ನನ್ನ ಕಡೆ ತಪ್ಪಾಗೈತಿ, ನಮ್ಮ ಮನ್ಯಾಗ ನೀ ಯಾರಿಗೂ ಹೇಳಬೇಡ, ಮತ್ ನಾನು ನಿಮ್ಮ ಮನ್ಯಾಗ ಯಾರಿಗೂ ಹೇಳ್ಬಾರ್ದಂದ್ರೆ ಮತ್ ನೀ ನನಗೆ ಏನಾದ್ರು ಕೊಡ್ಬೇಕಲ್ಲ ಅಂತ ಕೂಡಾಕಿ. ಮತ್ತೆ ಅವಾಗ ರಾತ್ರಿ ಹೊತ್ತಾಗ ಏನು ಮೈ ಮೇಲೆ ಹಾಕೊಂಡು ಬಂದಿರ್ಲಿಲ್ಲ. ಕೂಡಾಕಿ ನನ್ನ ಕಡೆ ಏನು ಇಲ್ಲಪ್ಪ, ಮತ್ ನಾ ಈಗ ಹೆಂಗಾರ ಮಾಡಿ ಮನೆಗೆ ಹೋಗ್ತೀನಿ, ನಿನಗೆ ನಾಳೆ ಕೊಡ್ತೀನಿ ಅಂತ. ನಾಳೆ ಕೇಳಕ್ ಬಂದಾಗ ನೀ ಯಾರಂದ್ರೆ ಏನ್ ಗ್ಯಾರಂಟಿ? ಅದಕ್ಕೆ ನಾನು ಈಗ ಏನಾರ ಕೊಡು ಅಂತ ಕೇಳತ್ತ. ಅವಾಗ ಒಂದು ಚಲೋ ರೇಷ್ಮೆ ಪಟ್ಟ ಉಟ್ಕೊಂಡು ಬಂದಿದ್ರಂತ. ನನ್ನ ಕಡೆ ಏನು ಇಲ್ಲ ಅಂದಾಗ ಆ ಸೀರೆ ಕಳೆದಿದ್ಯಲ್ಲ ಅದು ಕೂಡ ಅಂತ ಬಾದತ್ತಾವ. ಇನ್ನು ಮತ್ತೆ ಮನೆಗೆ ಹೋಗಕ್ಕೆ ಹಾದರಕ್ಕೆ ಹೋದರೆ ಕಳ್ಳದಮ್ಮವಾಯಿತು. ಅಬ್ಬರವ ಕೇಳಿ ಉಟ್ಟ ಸೀರೆಯ ತಲವಾರ ಸುರಿದ, ನಾಚಿ ನೋಡ್ ಹತ್ತು ರಾತ್ರಿ ಮಂದಿ 200 ಕಂಡಿತ್ತು ಮನೆ ಮನೆಗೆ. ಅವ್ರ ಮನೆ ಮನೆಯಾಗಿ, ಇವ್ರ ಮನೆ ಮನೆಯಾಗಿ, ಇವ್ರ ಮನೆ ಮನೆಯಾಗಿ ನಿಂತು ಮನೆ ಬಾಗಲಂತಾಕಿ. ಮನೆಗೆ ಹೋದಾಗ ಬಾಗಲ ಬಡದ ಗಂಡ ಬಂದು ಬಗಲಲ್ಲ. ಹೆಂಗೆ ಆಗಿರ್ಬೇಕು ಪರಿಸ್ಥಿತಿ? ನಾಚಿ ಹೋದಳೆ ಮನೆಯ ಗಂಡ ಬಣ್ಣ ಬಾರವನೆತ್ತಿದ. ಬೆನ್ನಾಗ ಬಾಸಗಳನ್ನು ನೋಡಿದಂತವ ಏನ್ ತಲೆ ಕೆಟ್ಟಂತಿದೆ ಅಂತ ಕೇಳಿ. ಹಂಗೆ ಅರಸು ಕೂಡಲ ಸಂಗಮ ದೇವ ದಂಡಗೊಂಡ. ಇವ್ರು ಹೇಳೋದು ಪ್ರಾಪಂಚಿಕರು ಮಾಡುವಂತಹ ವಿಟಪುರುಷನ ಸಹವಾಸ ಅಲ್ಲ. ಇವ್ರು ಹೇಳೋದು ಒಮ್ಮೆ ನಿನಗೆ ಲಿಂಗ ದೀಕ್ಷೆ ಆದ ಮೇಲೆ ಷಟ್ಸ್ಥಲ ಮಾರ್ಗದ ಸಂಪ್ರದಾಯದಲ್ಲಿ ಬರುವಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯಸ್ಥಲ ಅನ್ನುವಂತಹ ಷಟ್ಸ್ಥಲ ಅಷ್ಟಾವರಣ ಪಂಚಾಚಾರದ ಪ್ರಮಾಣವಾಗಿ ನೀನು ಒಮ್ಮೆ ಲಿಂಗ ದೀಕ್ಷೆಯನ್ನು ತಗೊಂಡು ಅಂಗ ಲಿಂಗಕ್ಕೆ ಆಧೀನವಾದ ಮೇಲೆ ಆ ಲಿಂಗ ಈ ಅಂಗಕ್ಕೆ ಆಲಿಂಗನವಾಗಿರುವುದಕ್ಕೆ ನೀಲಿಂಗ ನಿನ್ನ ಮೈಲಿಂಗ ಎಂದು ಏನು ಗುರು ನಿಮಗೆ ಲಿಂಗವನ್ನು ಕೊಟ್ಟಿರ್ತಾನೋ, ಒಮ್ಮೆ ದೀಕ್ಷೆ ಆಗಿ ನಿನಗೆ ಮೋಕ್ಷ ಪ್ರಾಪ್ತಿಯಾಗುವಂತಹ ಸಂದರ್ಭದಲ್ಲಿ ಲಿಂಗವನ್ನು ಬಿಟ್ಟು ಅನ್ಯ ದೈವಕ್ಕೆ ನೀ ಎಲ್ಲಾರ ಕೈ ಮುಗಿದ್ರೆ, ಮದುವೆ ಮಾಡ್ಕೊಂಡು ಬಂದಂತಹ ಗಂಡ ವಿಟಪುರುಷನ ಜೊತೆಯಲ್ಲಿ ಸಹವಾಸವನ್ನು ಮಾಡಿದಾಗ ಹೆಂಗೆ ಗಂಡಭಾರವನ್ನು ಎತ್ತಾನೋ, ಒಮ್ಮೆ ಗುರು ಸಾಕ್ಷಿಯಾಗಿ ಗುರುಳಿಕ ಜನರ ಸಾಕ್ಷಿಯಾಗಿ ಲಿಂಗವನ್ನು ಎದೆ ಮೇಲೆ ಕಟ್ಕೊಂಡ ಮೇಲೆ ಅನ್ಯ ದೈವಕ್ಕೆ ನೀ ಎದಗಿದೆಯಾದರೆ ಕೊರಳಾಗಿ ಕಟ್ಕೊಂಡಂತ ಲಿಂಗನ ಕೂಡ ಗಂಡಭಾರವನ್ನು ಎತ್ತಾನಂತ ದಂಡಗೊಂಡ ಕೂಡಲ
ಸ್ಥಾಪನೆ ಮಾಡ್ತಾರೆ, ಏಕೇಶ್ವರವಾದವನ್ನು ಪ್ರತಿಪಾದನೆ ಮಾಡ್ತಾರೆ ಬಸವಣ್ಣವರು. ಒಂದು ಧಾರ್ಮಿಕ ಆಧಾರ, ಇನ್ನೊಂದು ಸಂಸಾರಿಕ ಆಧಾರ ಅಂತ ಮಾಡಬಾರ್ದಂತ. ಮತ್ತೆ ಇತ್ತೀಚೆಗೆ ಒಂದಿಷ್ಟು ಮಂದಿ ಸ್ವಾಮಿಗಳೆಲ್ಲ ಹೇಳಾಕತ್ತಾರೆ, ಏನ್ ಬಸವತತ್ವರು ಎಲ್ಲಾರನ್ನೂ ಬೈತಾರೆ ಅಂತ. ಯಾರನ್ನೂ ಬೈದಿಲ್ರಿ, ಯಾರನ್ನೂ ಬೈಯಾಕ ಬಸವಣ್ಣ ಬರ್ದಿಲ್ರಿ. ಮಡಿವಾಳ ಮಾಚಿದೇವರು ಮೊದಲು ಹಾಕೊಂಡು ಅಂಬಿಗರ ಚೌಡೆಯನ್ನು ಕೆಳೆ ಮಾಡ್ಕೊಂಡು ಯಾರನ್ನೂ ಕೂಡ ಬೇದಿಲ್ರಿ. ಅವ್ರು ಒಂದ ಮಾತು ಹೇಳಿದಾರೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲೊಟ್ಟೆ ಮನುಜರ ಕಂಡರೆ ಎಡಪಾದ ರಕ್ಷಣ ತೆಗೆದು ನಟನಟನೆ ಹೊಡೆಯುವಂತ ಅಂಬಿಗರ ಚೌಡೆಯ ಅಂತ ಹೇಳಮ್ಮ. ಕಟ್ಕೊಂಡವ್ರು ಹೋಗ್ಬೇಡ್ರು, ಕಟ್ಕೊಂಡವ್ರು ಎಲ್ಲರ ಹಾಳಾಗಿ ಹೋಗ್ರಿ, ನಮ್ಗೆ ಸಂಬಂಧ ನೀವಿಲ್ಲ. ಕ್ಷತ್ರಿಯರಾಗಿರ್ರಿ, ಬ್ರಾಹ್ಮಣರಾಗಿರ್ರಿ, ಹಿಂದೂಗಳಾಗಿರ್ರಿ, ನೀವು ಒಮ್ಮೆ ಲಿಂಗ ಕಟ್ಕೊಂಡ್ಮೇಲೆ ಮತ್ತದು ಮಾಡ್ಬೇಡ್ರಿ. ಲಿಂಗ ಕಟ್ಕೊಂಡವ್ರು ನೀವು ಏನು ಬೇಕಾದ್ರೂ ಹೋದ್ರೆ ನಿಮಗೆ ತಪ್ಪಲ್ಲ. ಒಮ್ಮೆ ಗುರುಲಿಂಗಚಂದ್ರರ ಸಾಕ್ಷಿಯಾಗಿ ತನ್ನ ಎಲ್ಲಾ ದುರ್ವಾಶ್ರಮವನ್ನು ತೊರೆದು ನೀನು ಒಮ್ಮೆ ಲಿಂಗ ದೀಕ್ಷೆಯನ್ನ ಮಾಡ್ಕೊಂಡ ಮೇಲೆ ಅನ್ಯಕ್ಕೆ ಹೋಗಬೇಡ. ಧರ್ಮ ಹಿಂಗೈತಿ, ಕೇಳಾರು ಹುಚ್ಚಿಳದೈತಿ, ನನಗೆ ಕೇಳಾರು ಹುಚ್ಚಿಳದೈತಿ. ಹೇಳಿದ ಧರ್ಮನೇ ಬೇರೆ, ಹೇಳಿದ್ದು ಬೇರೆ. ಅಂತಹ ಧರ್ಮವನ್ನು ಬಸವಣ್ಣನವರು ಪ್ರತಿಪಾದನೆ ಮಾಡಿ ಜಗತ್ತಿಗೆ ಕೈಯಾಕೊಟ್ಬೋದು. ಆದ್ರೆ ಲಿಂಗಾಯತರು ಬಹಳ ಶಾನ್ಯ ಮಂದಿ. ಜಗತ್ತಿಗೆ ಬಸವಣ್ಣ ದೀಕ್ಷಾ ಕೊಟ್ರ ಲಿಂಗಾಯತ ಜನರವರು ಊಟಿಗೆ ದೀಕ್ಷಾ ಕೊಟ್ಟವರು, ಗಾಡಿಗೆ ಊಟಿಗೆ ದೀಕ್ಷಾ ಕೊಡ್ತಾರೆ. ಕಟ್ಟಿದ ಲಿಂಗ ಆಗೋದು ಊಟ ಕಟ್ಟಾಡ್ಸ್ಬಿಟ್ರೆ ಮುಗಿದೋಯ್ತು. ಹೆಂಗಾರೆ ಆಗೋದು ಬಾಳೆ ಅಂತಾರೆ, ಕಟ್ಟಿದ ಅಂತಾರೆ. ಆ ರೀತಿಯಲ್ಲಿ ಅಪೂರ್ವ ಧರ್ಮ ಪ್ರಸಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವ ಮಹಾತ್ಮನನ್ನ ವಿರಕ್ತ ಮೂಲ ಪುರುಷ ಅಂತ ತಿಳ್ಕೊಂಡು ಏನು ಕರಿತೀವೋ, ಯಾವ ಮಠಕ್ಕೆ ಸ್ವಾಮಿ ಆದ್ಮೇಲೆ ಕೈಲಾಸ ಮಡಿಗೆಯನ್ನು ತಂದು ಅವನು ಉಡಿಯಾಕ ನಾವು ಒಗೆದು ಬರ್ತೀವೋ, ತೋಂಟರಾಗ ಸುದೇಶಿಕ ಜಯ ಭೋ ಅಂತ ತಿಳ್ಕೊಂಡು ಏನು ಹಾನಗಲ ಕುಮಾರ ಮಹಾಸ್ವಾಮಿಗಳ ಮಂಗಳಾರತಿಯನ್ನು ಅವನ ಹೆಸರಿನ ಮೇಲೆ ಬರೆದಿದ್ರು, ಅಂತಹ ಅನಾದಿ ನಿರಂಜನಾದಂತಹ ತೋಂಟದ ಯಡಿಯೂರು ಸಿದ್ಧಲಿಂಗೇಶ್ವರರು ಅರ್ಪಣೆ ಮಾಡ್ತಾರೆ. ಹೆಣ್ಣಿನ ರೂಪ ಕಣ್ಣಿಗೆ ರಮ್ಯವಾಗಿ ತೋರಲು ಅದು ಕರ್ಣಂಗಳ ಗುಣ ನೋಡಿರಣ್ಣ. ಕರ್ಣದ ಕತ್ತಲೆಯ ಕಳೆದು ಲಿಂಗದ ಬೆಳಗನಿಟ್ಟು ಕಳೆದ ಮುಕ್ಕಣ್ಣನೆ ಕಣ್ಣಾಗಿರ್ಪ ಶರಣ ಸಂಗನ ಬಸವನ ಪಾದವ ತೋರಿಸಯ್ಯ ಶಿವಸಿದ್ದೇಶ್ವರ ಪ್ರಭು ಅಂತ. ಯಾರನ್ನ ವಿರಕ್ತರು ಅಂತ ತಿಳ್ಕೊಂಡು ನಾವು ಕರೆಯಕತ್ತೀವೋ ಅಂತಹ ವಿರಕ್ತರು ಹೆಂಗಿರ್ಬೇಕು ಅಂತ ತಿಳ್ಕೊಂಡು ಯಾರನ್ನು ನೋಡಿ ಕಲ್ತಂದ್ರೆ ಬಸವಣ್ಣನ ನೋಡಿ ಕಲ್ತಂತವ್ರು. ಜಗದ ಹೆಣ್ಣಿನ ರೂಪ ಕಣ್ಣಿಗೆ ರಮ್ಯವಾಗಿ ತೋರುವುದು ಅದು ಕರ್ಣಂಗಳ ಗುಣ. ಈ ಮನುಷ್ಯ ಯಾವ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳಿಂದ ಇದು ಹುಟ್ಟಿ ಬಂದದ್ದು ಶರೀರ, ಆ ಶರೀರದಲ್ಲಿರುವಂತಹ ಕರ್ಣಗಳಂತವಲ್ಲ, ಅವರ ಗುಣ ಯಾವುದು ಅಂತಂದ್ರೆ ಮತ್ತೊಬ್ಬರು ಹೆಣ್ಮಗಳು ಬಂದಾಗ ಅವಳನ್ನು ನೋಡೋದು, ಅದು ಕರ್ಣಂಗಳ ಗುಣ. ಆ ಕರ್ಣಂಗಳ ಗುಣ ಕಳೆದು ಲಿಂಗದ ಬೆಳಗನಿಟ್ಟು, ಕರ್ಣಂಗಳ ಗುಣದ ಕಳೆದು ಲಿಂಗದ ಬೆಳಗನಿಟ್ಟು ಕಳೆದ ಮುಕ್ಕಣ್ಣನೆ ಕಣ್ಣಾಗಿರ್ಪ ಸಂಗನ ಬಸವಣ್ಣ. ಅದಕ್ಕೆ ಹೇಳ್ತಾರಪ್ಪ ಅವರು, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ. ಅವನಿಗೇನಾಗಿತ್ತು ಅಂದ್ರೆ ಸರ್ವವೂ ಲಿಂಗಮಯ ಆಗಿತ್ತು. ಅಂತಹ ಲಿಂಗವನ್ನು ನೋಡಿದ ಮೇಲೆ ಅಂತಹ ಸಂಗನ ಬಸವಣ್ಣನ ಪಾದವ ತೋರಿಸುವಂತ ತಿಳ್ಕೊಂಡು ಹೇಳ್ತಾನೆ. ಎಂತ ಇರಬೇಕಮ್ಮ. ಇಂತಹ ಪ್ರಸಂಗದೊಳಗಡೆ ಗಟ್ಟಿವಾಳೆಯ ಬಹಳ ದೊಡ್ಡವ. ಇಂತಹ ಒಂದು ಸಂದರ್ಭದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಬಂದು ಹಾದು ಹೋದಂತಹ ಈ ಸಮಾಜವನ್ನು ಮತ್ತೆ ಕಟ್ಟುವುದಕ್ಕಾಗಿ ಮಹಾಸಭೆಯನ್ನ ರಚಿಸಿ ಶಿವಯೋಗ ಮಂದಿರವನ್ನು ಕೊಟ್ಟು ಈ ಶಿವ ಯತಿಗಳನ್ನ ಕಲ್ಲು ಕಟ್ಟಿಗೆಗಳನ್ನ ಪೂಜಿಸುವಂತಹ ಈ ಸಮಾಜಕ್ಕೆ ಮಾತನಾಡುವ ದೇವರುಗಳನ್ನ ಕೊಟ್ಟು ಪ್ರತಿಯೊಂದು ಮಠಕ್ಕೆ ಬಿಡುವಂತೆ ಮಾಡಿದಂತಹ ಆ ಶಿವಯೋಗಿ ಇಂತಹ ಸಂದರ್ಭದಲ್ಲಿ ಮಲಪಹಾರಿ ನದಿ ಮೇಲೆ ಹುಟ್ಟಿ ಬರ್ತಾನೆ, ಅಲ್ಲೇ ಉಳಿಸಿಕೊಳ್ತಾನ ಅಂತ ತಿಳ್ಕೊಂಡು ಸುಮಾರು 12ನೇ ಶತಮಾನದಲ್ಲಿ ಅವರು ಕುರಿತು ಕಾರ್ಮಿಕ ಯುಗ ಪುರುಷನ ಬಗ್ಗೆ ಬರೀತಾರೆ. ಎಂತವ್ರು ಇರ್ಬೇಕು ಗಟ್ಟಿವಾಳೆಯ. ಆ ಗಟ್ಟಿವಾಳೆಯ ನಂದ ಆನಂದದ ಮಧ್ಯೆ ಏನಾಗ್ತದೆ ಅಂತ ಕಾಲಜ್ಞಾನ ಬರೀತಾರೆ. 2035 ನಂದನಾಮ ಸಂವತ್ಸರ, ಆನಂದನಾಮ ಸಂವತ್ಸರ. ರಕ್ಕಸನಾಮ ಸಂವತ್ಸರವ ಮೊದಲು ಮಾಡಿಕೊಂಡು ನಂದ ಆನಂದದ ಮಧ್ಯೆ ಈ ಪೃಥ್ವಿ ಮೇಲೆ ಏನೇನು ಆಗ್ತದೆ ಅಂತ ತಿಳ್ಕೊಂಡು ಕಾಲಜ್ಞಾನವನ್ನು ಬರೀತಾರೆ. ಗಟ್ಟಿವಾಳೆಯನ ಕಾಲಜ್ಞಾನ ಅಂತ ಅದಕ್ಕೆ ಉಲ್ಲೇಖ ಕೊಟ್ಟಾರೆ.
ಗಟ್ಟಿವಾಳೆಯ ಅಟ್ಟ ಗಟ್ಟಾಗ ಕಾರಣ ಅವನ ಹೆಂಡತಿ. ಅವ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡು ಬಂದ. ಚಲೋ ಹೆಂಡತಿ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಚಲೋ ಮಕ್ಕಳು ಹುಡ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ಬಹಳ ಮಜಾ ಇರ್ತಾವ. ಹೆಂಡತಿ ಭಾಳ ಚಲೋ ಇರ್ತಾವೆ, ಗಂಡ ಕೆಟ್ಟ ಸ್ವಭಾವ ಇರ್ತಾವ. ಗಂಡ ಭಾಳ ಚಲೋ ಇರ್ತಾವ್ರಿ, ಹೆಂಡತಿ ಕೆಟ್ಟ ಏನಿರುತ್ತೆ. ಗಂಡ ಹೆಂಡತಿ ಭಾಳ ಚಲೋ ಇರ್ತಾವ, ಮಕ್ಕಳು ಅಂತ ಕೇಳಿ ವಿಕಾರ ಅಂತ ಹುಟ್ಟಿರ್ತಾವ. ಅವು ಮಕ್ಕಳು ಚಲೋ ಇರ್ತಾವ, ಗಂಡ ಹೆಣ್ಣು ಭಾಳ ಚಲೋ ಇರ್ತಾವ. ಅತ್ತಿ ಮಾಮ ಅಂತ ನಿಮ್ಗೆ ಹೇಳ್ತೀನಿ, ಸಿಡಿದು ಎಕ್ಕಿಗೊಲಿ ಇರ್ತಾವ. ಇವೆಲ್ಲ ಚಲೋ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರಿ. ಪಾಪ ನಿಮ್ಮ ಮಟ್ಟ ಪುಣ್ಯ ಮಾಡಿದ್ರಿ. ಗಟ್ಟಿ ಬಾಳೆಯ ಹೆಂಡತಿ ಭಾಳ ಕೆಟ್ಟಿತ್ತು. ಯಾವ ಗಟ್ಟಿ ಬಾಳೆಯನ್ನ ಮದುವೆ ಮಾಡಿಕೊಂಡು ತನ್ನ ಊರಿಗೆ ಬಂದಿದ್ದಳು, ಹೊಟ್ಟೆಗೆ ಕುಲಕ್ ದೂರ ಅಂತಕೊಂಡು ಹಂದರೊಳಗೆ ಕಾಲು ತೊಳ್ಕೊಂಡು ಹೊಸಲ ದಾಟಿ ಗಂಡನ ಮನೆಗೆ ಬಂದಾಗ, ಮತ್ತೊಂದು ದಿನಕ್ಕೆ ತಿಳ್ಕೊಂಡು ಹಳೆ ತನಕ ಹೋಗುವಾಗ ಗಂಡ ಹೆಂಡತಿ ಇಬ್ಬರು ಕೂಡ ಹೋದಾಗ ಮನೆಗೆ ಬರ್ತಾಳಕ್ಕೆ. ಮನೆಗೆ ಬಂದಾಗ ಯಾವ ಹೆಣ್ಣು ತನ್ನ ಇದ್ದ ಸಮಯದೊಳಗಡೆ ತನ್ನ ತವರು ಮನೆ ಒಳಗಡೆ ಒಂದಿಷ್ಟು ಮಂದಿ ಜೊತೆ ಸಂಪರ್ಕ ಮಾಡಿರ್ತಾಳೆ. ಅವು ಸಂಪರ್ಕ ಮಾಡಿದಂತಾವ್ ಏನಿದ್ವಲ್ಲ, ಅವು ಪುನಃ ಆಕಿನ ಎಲ್ಲಿ ಮಂದಿ ಮಾಡಿಕೊಟ್ಟಿದ್ರೆ ಅಲ್ಲಿಗೆ ಬರ್ತಾವ. ಈಕೆ ನೀರ್ ತರಕಂತೇಳಿ ಮಡಿದ ನೀರ್ ತರಕಂತೇಳಿ ಬಾವಿಗೆ ಊರಿಗೆ ಹೋದಾಗ, ಊರು ಹೊರಗಿನ ಬಾವಿಗೆ ಹೋದಾಗ ಅವರಿಬ್ರು ಕೂಡಿ ಕೈ ಹಿಡಿದು ಜಗ್ತಿರ್ತಾರೆ. ನೀ ನನ್ನ ಕಡೆ ಬಾ, ನೀ ನನ್ನ ಕಡೆ ಬಾ ಅಂತ. ಮತ್ ನನ್ನ ಕಡೆ ಬಾ ಅಂತ ತಿಳ್ಕೊಂಡು ಹಿಂಗೆ ಕೈ ಹಿಡಿದು ಜಗ್ಗುವಾಗ ಯಾಕೆ ನೀರ್ ತರಕ್ ಬಾದಕ್ಕೆ ನೀರಿ ಮೇಲೆ ಕುಣಿಸಿ ಮತ್ 22 ಯಾಕೆ ಬರ್ಬಾಣ ಅಂತ ತಿಳ್ಕೊಂಡು ಓಡೋಡಿ ನೋಡಾಕಂತ ಅಲ್ಲಿ ತನಕ ಹೋಗ್ತಾನವ. ಹೋಗುವಾಗ ಯಾವ ಗಂಡು ಯಾವುದನ್ನು ನೋಡಿದ್ರೆ ಎದೆ ಹೊಡೆದು ಸಾಯ್ತಾವ ಅಂತ ದೃಶ್ಯ ಗಟ್ಟಿವಾಳೆಗೆ ಬಂದ್ಬಿಡ್ತೀವಿ. ಬಾಂಡೆ ಸಾಮಾನು ನೀವು, ಸೋಫಾ ಸೆಟ್ ನೀವು, ಡೈನಿಂಗ್ ಸೆಟ್ ನೀವು, ಅವನ ಕೈಯಾಗಿನ ವಾಚ್, ಅವನ ಕೊಳ್ಳಾಗಿನ ಚೈನ್, ಅವನ ಬೆಳ್ಳಾಗಿನ ಉಗುರು, ಅವನ ಕಾಲಾಗಿನ ಬೂಟ್, ನಡೆದಾಗಿನ ಪಟ್ಟ, ಇದು ಮುಗಿರಾಗಿಲ್ಲ. ಎಲ್ಲ ನೀವು ತಂದದ ಅನಾಕಟ ಕನಸರು. ಮಜಾ ಇರ್ತಾವ ಮಂದಿ. ನಿಮ್ಗೆ ಹೇಳ್ತೀನಿ, ಎಷ್ಟು ದಿಮಾಕಿ ಬೆಳೆಸ್ರಿ ಅಂತೀನಿ. ಪಾಪ ಹಿಂಗ ಕರ್ಟನ್ ರೇಟ್ ಒಂದಿಟ್ಟು ಏನಾರ ಮುಂದೊಂದಿಟ್ಟು ಮಾತಾಡಕ್ ಬರ್ತಿರ್ತಾವ. ನಿನಗೇನ್ ತಿಳ್ತಿತ್ತು ಹೇಳಿ ಅಂತಿರ್ತಾರೆ. ಆಕೆ ತಿಳಿದಾಗ ನೀನು ನೋಡಿ 25 ವರ್ಷ ತಗದಾವ. ತಿಳಿದಾಗ ನೀನು ಬಡ್ಸುಂಬ ಹಾಕ್ಯಾವ. ತಿಳಿದಾಗ ನಮ್ಮ ಮಕ್ಕಳನ್ನ ನಿಮ್ಮ ಅವ್ವ ಅಪ್ಪನ ಬೆಳೆಸಾಳ ಹಾಕಿ ಉಳಿಸಾಳ ಹಾಕಿ. ನೀನು ಏನಾರ ಊರಾಗ ಐತಂದ್ರ ಆಕೆ ತಲೆ ತರಿಸಾಳ ಅಂತೇಳಿ ತಲೆ ಮೇಲಾಕತಿ. ತಕ್ಕ ಜಾಗ ಆಕಿ ತಲೆ ಐತೆ ತರದಂಗೆ ಈ ತಲೆ ತರಿಸ್ಬೇಕಾಗ್ತೈತಿ ಇಷ್ಟ. ಅದ್ರೊಳಗೆ ನಿಮ್ಗೆ ಹೇಳ್ತೀನಿ ಮಜಾ ಹೆಂಗ್ ಬಂದಿರ್ತಾರಂದ್ರ, ಅದೇನ್ 4 ಮಂದಿ ಮನ್ಯಾಗ ಪೌನ್ಯರ್ ಬಂದಾಗ, ಗಂಡ ಮಕ್ಳು ಬಂದಾಗ ಏನ್ ಕೆಟ್ಟ ಬೈಗಳು ಅವ್ರ ದೋಸ್ತರು ಬಂದಾಗ ಮಾಡಿದ್ರೆ ಗ್ರೂಪ್ ಬಂದಿರ್ತೈತಿ ನಂತರ ಬೇಯಾಕ. ಸುಮ್ಮ ತಪ್ಪು ಎಷ್ಟುಂದಾಳು ಹಾಕಿ ಅಡಿಗೆ ಮನೆಯಾಗ ಹೊರಗೆ ಬಂದು ಹೊಳೆ ಗಂಜಂದ್ರ ನೀವು ಊರ ಹೋಗ್ಬೇಕಾಕಿ. ಅವ್ರ ಗೌರವ ನೀವು ಕಾಯ್ಬೇಕು, ನಿಮ್ ಗೌರವ. ಬಸವಣ್ಣ ಹೆಣ್ಣನ್ನು ಪ್ರೀತಿ ಮಾಡ್ತೀವಿ, ಬರೀ ಈಗ ಪ್ರೀತಿ ಮಾಡಿ ಕೇಳಿದವ ಹೆಣ್ಣ ಸತಿ ನೀಲಲೋಚನೆ ಪೃಥ್ವಿಗೆ ಅಗ್ಗಾಳಿ ಹೆಚ್ಚಿದ ಅಂತ ನಾವು ಯಾವ ಹೇಳಿದ. ಎಲ್ಲ ಸತಿ ನೀಲಲೋಚನೆ ಪೃಥ್ವಿಗೆ ಅಗ್ಗಾಳಿ ಹೆಚ್ಚಿದೆ, ಸಜ್ಜನಿ ಎಂದು ನೆಚ್ಚಿದ್ದೇನೆ ತೆಗೆದುಕೊಂಡು ಬಂದಾಗ ಅವನು ಹೇಳ್ತಾನೆ. ಹಂಗೆ ಬಾಳೋದಿಲ್ಲ. ಹಿಂಗೇನ್ ಬಾವಿ ದಂಡಿ ಮೇಲೆ ಅವ ಕೈ ಹಿಡಿದು ಇವ ಕೈ ಹಿಡಿದು ಜಗ್ಗುವಾಗ ನೋಡ್ದ ಕೈಯಾಗ ನಿಮ್ಗೆ ಹೇಳ್ತೇನೆ ಬೀಸ್ ಕೊಡೋಗಿತ್ತು. ಆ ರೋನವ್ ನೆಕ್ಕಿ ಸುಳ ತಂಗಿ ಅಂತ ಬರ್ತಾನ ಹೊಡೆದ ಕಬ್ಬು ಶೀಳ್ಬಿಡ್ತೇನೆ ಅಂತೀನಿ. ಕಾಲ ಇಟ್ಟು ಜಾಡಿಸ್ಬಿಟ್ಟ. ನನಗೆ ನಿನಗೆ ಬೇಕಂತೇನು ತುವಾ ನಿನಗೆ ಬೇಕೇನು ನೀ ತುವಾ ಅಂತ ತಿಳ್ಕೊಂಡು ಕಬ್ಬು ಶೀಳದಂತ ಕೈಯಾಗ ಕೊಟ್ಟು ಒಮ್ಮೆ ಏರಿರ್ತದ ರಚ್ಚಿಗೆ ತುವಾ ಅಂತ ತಿಳ್ಕೊಂಡು ಅವ್ರ ಕೈಯಾಗ ಇವ್ರ ಕೈಯಾಗ ಕೊಟ್ಟು ಕಳ್ಳ ಹಾಕೊಂಡು ಮದ್ದಳೆಯನ್ನು ಬಾರಿಸ್ತಾ ಎತ್ತ ಊರಾಗಿ ನನ್ನದು ಎಷ್ಟು ಗಟ್ಟುಡಿ ಐತಲ್ಲ ನಿಮ್ಮ ಗಟ್ಟಿ ಬಾಳೆಯ ಅಂತ ತಿಳ್ಕೊಂಡು ಅವನ ಹೆಸರು ಬರಿಸಿ ಬೇರೆ ಹೆಸರು ಕೊಟ್ಟು ಹಂಗ ಕಲ್ಯಾಣಕ್ಕೆ ಬಂದು ನೋಡ್ರಿ. ಗಟ್ಟಿ ಬಾಳೆ ಪಂಚಪತಿವತಿಯರಂತ ತಿಳ್ಕೊಂಡು ಮಾದ್ರಸ ಹೇಳದ ಮನ್ಯಾಗ ಹಿಂಗ್ ಬದುಕ್ಬೇಕಂದಾಗ ಬಸವಣ್ಣನವರು ಬಹಳ ಶಾಣೆ ಆಯ್ತು. ಬಂದು ಕಲ್ ಬಂದು ಭಾಳ ಏನಿಲ್ಲ 9-8 ವರ್ಷಕ್ಕೆ ಮನೆ ಬಿಟ್ಟಿದ್ರು. 7 ವರ್ಷ ಹುಡುಗ ಅಪ್ಪ ಪಂಚಪತಿರತಿ ಅಂದ್ರೆ ಏನು ಅಂತ ಕೇಳ್ದಂತ. ಪುರುಷೋತ್ತಮ ಅಂದ್ರೆ ಯಾರು, ಪತಿರತಿ ಅಂದ್ರೆ ಯಾರು? ತನ್ನ ಸತಿ ಒಬ್ಬಳನ್ನ ಬಿಟ್ಟು ಪರಸತಿಯನ್ನ ಚಿತ್ತದಲ್ಲಿ ಯಾವ ನೆನೆಗಿಲ್ವೋ ಅವ ಪುರುಷೋತ್ತಮ. ತನ್ನ ಗಂಡ ಅಲ್ಲದವನ್ನು ಬಿಟ್ಟು ಪರಪುರುಷನಿಗೆ ಯಾರ ಶರೀರ ಹಾಸಿಲ್ವೋ ಅವಳು ಪತಿರತೆ. ಮತ್ತೆ 8 ಮಂದಿ ಆದ್ರೆ ಈ ಭೂಮಿತೇನೆಲ್ಲ ಅಂದತ್ತ ಬಸವಣ್ಣ. ಅವಾಗ ರಾತ್ರಿ ದಿಮಾಕ ಹೇಳಿದ 5 ಮಂದಿ ಅಂದತ್ತ. ಯಾರ್ಯಾರು? ಸೀತಾ, ಸಾವಿತ್ರಿ, ಅಹಲ್ಯ, ದ್ರೌಪದಿ, ಮಂಡೋದರಿ.
ಇವ್ರು 5 ಮಂದಿ ಪತಿರತೆಯರು. ಮತ್ತು ಹಾಗಾದ್ರೆ ನಮ್ಮ ಅವ್ವ ಯಾರ ನಿಮ್ಮ ಅವ್ವ ಯಾರ ಅಂತ ಕೇಳಿದಂತ ಹಾಗಾದ್ರೆ ನಿನಗೆ ನಿಮ್ಮ ಅವ್ವ ಮೇಲೆ ನಂಬಿಕೆ ಇಲ್ಲ, ನಮ್ಮ ಅವ್ವ ಮೇಲೆ ನಂಬಿಕೆ ಇಲ್ಲ. ಆಕೆ ಮದುವೆ ಮಾಡ್ಕೊಂಡು ಬಂದು ಹೊಯ್ಸಳರ ಹೆಣ್ಮಗಳಾಕಿ ಬಲದೇವರಸನ ಅಕ್ಕ ಹೊಯ್ಸಳರ ಹೆಣ್ಮಗಳು. ಆಕಿ ನೀನು ಮದುವೆ ಮಾಡ್ಕೊಂಡು ಬಂದ ಮೇಲೆ ನಿನ್ನ ಬಿಟ್ಟು ನಿನ್ನ ಜೊತೆ ಕೂಡಿ ನನ್ನ ಹಡ್ದಾಳ ಅಕ್ಕನ ಹಡ್ದಾಳ. ಆಕೆ ಇನ್ನೊಬ್ಬನ ಜೊತೆ ಎಂದೂ ಕೂಡ ಕಣ್ಣೆತ್ತಿ ನೋಡಿಲ್ಲಕ್ಕೆ. ಮತ್ತೆ ನಿನ್ನ ಹೆಂಡತಿನೂ ಪತಿರುತ್ತೆ. ನಿನ್ನ ಯಾರು ಹಡದಾಳಲ್ಲ ನಿಮ್ಮ ಅವ್ವನು ಪತಿರುತ್ತೆ, ನನ್ನ ಯಾರು ಹಡದಲ್ಲ ನಮ್ಮ ಅವ್ವನು ಪತಿರುತ್ತೆ ಅಂದಾಗ ಅವ್ರ ಅಪ್ಪನ ಕಣ್ಣು ತೆಗಿತದ. ಅವಾಗ ಬಸವಣ್ಣ ಹುಟ್ಟಿ ಬರೋ ತನಕ ಭೂಮಿ ಮೇಲೆ 5 ಮಂದಿ ಪತಿರುತ್ತೆಯರು. ಬಸವಣ್ಣ ಭೂಮಿ ಮೇಲೆ ಹುಟ್ಟಿ ಬಂದಾಗ ಊರಿಗೆ 50 ಮಂದಿ ಪತಿರುತ್ತೆ. ಇವು ಅನ್ನಿದ ತನಕ ಗಂಡ ಜಾತಿ ಬಾಯಿ ಹಾಕೊಂಡು ಕೂತಿದ್ದು ಅವ್ರೇನು ಹೇಳಿದ್ರಲ್ರಿ 5 ಮಂದಿ ಹೆಸರು. ಉಳ್ಳಾಗಡ್ಡಿ ತಿನ್ನೋ ತಲೆಗೆ ತುಪ್ಪ ತಿನ್ನೋ ತಲೆಗೆ ಸೌರಿತ್ತು ಒಂದಿತ್ತು ಮಂಕು. 5 ಮಂದಿ ಅಂತ ಕೂತಿದ್ರು ಇವರು. ಅದೊಂದು ಮೆಮರಿ ಕಾರ್ಡ್ ಹಾಕಿ ಬಿಟ್ಟಿದ್ರು, ಏನು ಹೋದ್ರೆ ಅದು ಅಪ್ಲೋಡ್ ಆಗ್ತಿತ್ತು. 5 ಮಂದಿ ಅಂತ ಹೇಳಿ ಸೀತಾ ಸಾಲಿಗ್ರ ಹಲ್ಲಾಗೋದ್ರಿ ಒಂದೋದ್ರಿ ಇದೇನಿತ್ತಲ್ರಿ ಇವು 5 ಮಂದಿದ್ದು. ನಾನು ಹೆಂಡತಿನೂ ಪತ್ತಿರುತ್ತೆ, ನಮ್ಮ ಅಕ್ಕನೂ ಪತ್ತಿರುತ್ತೆ, ನಮ್ಮ ಅವ್ವನೂ ಪತ್ತಿರುತ್ತೆ, ನಮ್ಮ ತಾಯಿನೂ ಪತ್ತಿರುತ್ತೆ, ನನ್ನ ಒಡಲೆಗೆ ಬಂದವಳು ನನ್ನ ಪತ್ತಿರುತ್ತೆ, ನನ್ನ ಹೊಟ್ಟೆಗೆ ಕದಲಕ್ಕಿನೂ ಕೂಡ ಪತ್ತಿರುತ್ತೆ, ನನ್ನ ಬೆನ್ನಿಗೆ ಬಿದ್ದವರು ಪತ್ತಿರುತ್ತೆ ಅನ್ನುವಂತಹ ಈ ಗಂಡ ಜಾತಿ ಮಾತಾಡಿದ ಯಾವಾಗ ಅಂದ್ರೆ ಬಸವಣ್ಣ ಬಂದು ಬಾಗಲಾದ ಯಾರು ಮಾತಾಡಿಲ್ಲ. ಬಸವಣ್ಣ ಬಂದ ಮೇಲೆ ಹೆಂಡತಿನೂ ಪತ್ತಿರುತ್ತೆ ಅನ್ನುವಂತಹ ಭಾವ ಗಂಡಿಗೆ ಬರಲಿಲ್ಲ, ನಮ್ಮ ಅವ್ವನೂ ಪತ್ತಿರುತ್ತೆ ಅನ್ನುವಂತಹ ಭಾವ ಮಕ್ಕಳಿಗೆ ಬಂದಿರಲಿಲ್ಲ. ಬಸವಣ್ಣ ಬಂದು ಹೇಳ್ದ ಎಲ್ಲರೂ ಪತ್ತಿರುತ್ತೆಯರೇ. ಇಲ್ಲಿಂದ 5 ಮಂದಿ ಅವ ಬಂದ್ಮೇಲೆ ಮನೆ ಕಡೆಗೆ ಹೇಗೈತೆ ಮಂದಿ ಇಂಥ ಭಾವವನ್ನು ಕಟ್ಟಿಟ್ಟು ಹೋಗ್ತಾ ಇರ್ತೋ. ಆದ್ರೆ ಏನು ಈಗ ನೋಡ್ತಿರ್ತೀವಲ್ಲ ಹೆಂಗ್ ಆಗುವುದು. ಹಿಂಗಾದ್ರೆ ಗಂಡ ಹೆಂಡರ ಜನ್ಮ ಹೆಂಗ್ ಕೂಡುವುದು ಅಂತ ಹೇಳ್ತಾರಲ್ಲ. ಗಂಡ ಹೆಂಡರ ಜಗಳ ನೋಡು ನಂದಾದೀಪ ಮಲ್ಲಯ್ಯ, ಗಂಡ ಹೆಂಡರ ಮನವೊಂದಾದರೆ ನಂದಾದೀಪ ಮಲ್ಲಯ್ಯ. ಗಂಡ ಹೆಂಡರ ಜಗಳ ಅಂದ್ರೆ ಗಂಧಾತಿಂದ ಮಲ್ಲಯ್ಯ ಅಂತ ತಿಳ್ಕೊಂಡು ಕಂಬಿ ಪದದಾಗ ಹಾಡಿ ಹೊಲಗ ಹಾಕಿ ಹೋಗ್ತಿದ್ರು. ಕಂಬಿ ಮಲ್ಲಯ್ಯ ಪದ್ಧತಿ ಕಂಬಿ ಕೈನೂರು ಅಂತಿದ್ರು ಅವರಿಗೆ. ಇವೆಲ್ಲ ಆವಾಗಿನ ಕಾಲಕ್ಕೆ ಹಿರಿಯರು ಸಂಸ್ಕೃತಿ ಸಂಸ್ಕಾರಗಳನ್ನು ಉಳಿಸುವಂತಹ ಕೆಲಸ ಮಾಡಿದ್ರು. ಯಾವಾಗ ನಮ್ಮಲ್ಲಿ ಸಂಸ್ಕೃತಿ ಮತ್ತು ಸಂಸ್ಕಾರಗಳನ್ನು ಓದು ಎಂತೆಂಥವ್ರ ಮನೆ ಹಳೆ ಮುಂದೆ ನೋಡಿ ನಾವು ಅವ್ರ ಮಾವ ಎಂತ, ಅವ್ರ ಗಣತಿ ಅಂತ, ಅವ್ರ ಊರು ಎಂತ, ಎಂತೆಂಥವ್ರ ಮನೆ ಹಳೆದು ಒಂದು ಕ್ಷಣ ಮನಸ್ಸು ಕೂಡ ಹೋಗ್ಬಿಟ್ಟು ಅವರು ಗಟ್ಟಿಗೊಳಿಸುವಂತಹ ಕೆಲಸವನ್ನೇ ಅದು ಧರ್ಮ ಮಾಡುತ್ತದೆ. ಅರಸನ ಕಂಡು ತನ್ನ ಪುರುಷನ ಮರೆತೊಡೆ ಮರವನೇರಿ ಕೈಯ ಬಿಟ್ಟಂತೆ ಕೂಡಲ ಸಂಗಮದಲ್ಲಿ ಬಂತಾರೆ. ಬಸವಣ್ಣವರು ಪಾವಿತ್ರತೆ ಪಾಠವನ್ನು ಜಗತ್ತಿ ಮಾಡ್ತಾರೆ. ಅಂತಹ ಮಹಾನ್ ಸಂದೇಶಗಳನ್ನ ಈ ಭೂಮಿ ತಲೆ ಮೇಲೆ ಬಿಟ್ಟು ಹೋಗುವಂತಹ ಕೆಲಸವನ್ನು ಅಪೋರ್ ಮಾಡಿದ್ರು. ಆದ್ರೆ ಇವತ್ತಿನ ಸಮಾಜ ಅವನ್ನೆಲ್ಲ ಮರೆಯುವ ಕಡೆಗೆ ದಿಕ್ಕು ತಪ್ಪಿ ಹೋಗಾಕತೈತಿ. ಇದಕ್ಕೆ ಕಲಿಸೋದು ಏನ್ ಕಲಿಸೋದು? ನಿಮಗೆ ಹೇಳಿರ್ತೀನಿ, ಮದುವೆ ಮಾಡ್ಕೊಂಡು 10-15 ವರ್ಷ ಆಗಿರ್ತೈತಿ, 2 ಮಕ್ಕಳು ಹಿಡಿದಿರ್ತಾರ್ರಿ. ಮಕ್ಕಳನ್ನ ಶಾಲೆಗೆ ಕಲಿಸಿ ಹನಿಮೂನ್ ಹೋಗೋದು ಬಿಟ್ಟು ಡಿಪ್ರೆಷನ್ ಹೊಂಟಾವ. ಡಿಪ್ರೆಷನ್ ಗಂಡ ಏನ ಅಂದ ಅಕ್ಕಿ ಏನಾರ ಅಂದದು ಹಿಂಗಾದ್ರೆ ಹೆಂಗಾದದ್ದು ಕೂಡಿ ಉಣ್ಣಾಕ್ತಾ ಇರಲಿಲ್ಲ. ಅದ್ರೊಳಗೆ ನಿಮ್ಗೆ ಹೇಳ್ತೇನೆ, ಮದುವೆ ಆಗಿ ಮೊದಲಿಗೆ ಅಂದ್ರೆ ಪೌನ್ಸ್ ಪೌಡ್ರ, HP ಗೋಲ್ಡ್ ಸೇಂಟ, ಲಿಪ್ಸ್ಟಿಕ್ ಅವು ಇವು ಎಲ್ಲ ಕೂಡ ಕಟ್ಟಾಕೊಂಡಿರ್ತಾವ. ಮದುವೆಯಾಗಿ 2-3 ವರ್ಷ ಅಂದ್ರೆ ಡಿಗ್ರಿಗಳಿಗೆ ತಲೆನೂರು ಮೆಂತೆಗೆ ಅದು ₹2, 32 ನೋಡೋದು ₹2. ಮೈಕೈ ನೋಡಿದ್ರು ಇದ್ರ ಬಿಟ್ಟರೆ ಇವ್ರ ಮನೆಯಾಗ ಏನೂ ಇಲ್ಲ. ಸನ್ಯಾಸಿಗಳು ಇದೆಲ್ಲ ನಿಮ್ಗೆ ಗೊತ್ತಿದೆ. ನಿಮ್ಮ ಮನೆ ಪಾದ ಪೂಜೆ ಕರೆದಾಗ ಕೆಲಸ ಮಾಡಕ್ಕೆ ಮನೆಗೆ ಬೆಳೆಸಿರ್ತಾರಲ್ಲ ಹೊರಗೆ, ನಮಗೂ ನೋಡ್ಕೊಂಡು ಗೊತ್ತಾಗ್ಯಾವ. ಎಷ್ಟ ಸಂಸ್ಕೃತಿ ಸಂಸ್ಕಾರ ನೀವೇನು ಊರಾಗ ದಿಮಾಕ ತಿರ್ಗಾಡ್ಬೇಡ್ರಿ. ಒಂದು ಕಾಟಾ ಬಡ್ಡಿಯಾಗಿ ಹಿಂಗೆ ಸರ್ಸ್ರಿ, ಇಟ್ಟಿಟ್ಟು ಗ್ಲಾಸ್ ಬಾಟ್ಲು ಕುಡಿ ಬರಾಕತ್ತಾವ್ರಿ. ಹೆಂಗ್ ಆಗ್ಬೋದು? ಹೆಂಗ್ ಪರಿಸ್ಥಿತಿ ಹೆಂಗೆ? ನೀವೇ ಪೇಪರ್ ನೋಡ್ರಿ. ನೀವು ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಂತ ಹೋಗಿ ಮದುವೆ ಆಗತ್ತಂತ್ರಿ. ಆಕೆ IT BT ಒಳಗೆ ನೌಕರಿ ಮಾಡ್ತಾಳ. ಆಕೆ ₹2 ಲಕ್ಷ ಪ್ಯಾಕೇಜ್ ಐತಿ. ಅವ ಬೆಂಗಳೂರಿನಾಗ ವರ್ಕ್ ಮಾಡ್ತಾ, ಅವ್ಗೆ ₹2 ಲಕ್ಷ ಪ್ಯಾಕೇಜ್ ಐತಿ. ಈ ಉಳಿಗೆ ಹತ್ರ ಮುಂದೆ ಎಲ್ಲಾಪುರ ಸಾತೋಳ ಫಾಲ್ಸ್ನಾಗ ಹೋಗಿ ಫೋಟೋ ಶೂಟ್ ಮಾಡ್ಕೊಳಕಂತ ಹೋಗಿ ಪೂರ್ತಿ ನಿಷೇಧ ಬಿಡಿಸ್ಕೊತಾರೆ. ಅದು ಕೈ ಹಿಡಿದು ದಿಮಾಕ್ ಮಾಡಕ್ ಹೋಗಿ ಹೆಂಗ್ ಉಳಿದ ದೇಶ ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸ್ಲಿಲ್ಲ ಅಂದ್ರೆ ಹಿಂಗೆಲ್ಲ ಆಗ್ತೈತಂತಾರ.
ಅದಕ್ಕೆ ಅದನ್ನು ಉಳಿಸುವಂತಹ ಬೆಳೆಸುವಂತಹ ಕೆಲಸದ ಕಡೆಗೆ ತಾವೆಲ್ಲ ಹೋಗಬೇಕು ಅನ್ನುವಂತಹ ನಾಲ್ಕು ಮಾತುಗಳನ್ನು ಹೇಳ್ತಾ ಇತ್ತೀಚೆಗೆ ಒಬ್ಬ ಹೆಣ್ಮಗಳು ಮಾತಾಡಿದ್ರೆ ನಿಮ್ಗೆ ಹೇಳ್ತೀನಿ, ಇಡೀ ಗಂಡ ಜಾತಿ ಅಲ್ಲ ನಿಮ್ಮ ನಿರ್ಮಾಪ ತೊಳೆದಕ್ಕಾಗಲ್ಲ ಯಾವಾಗ ಬಂದ ಆಕಿ ಪಾಪ ಬಾಳೆಕಾಯಿ ಆಕಿ ಪ್ರವಚನ ಕೇಳೋದೆಲ್ಲ ಮೆಣಸಿನ್ಕಾಯಿ ಧರ್ಮ ಹಂಗೆ ಹೇಳ್ಬೋದಿತ್ತು ಅದರಲ್ಲಿ ಹಿಂಗೆ ಧರ್ಮ ಹೇಳಿದ್ರೆ ಎಂದು ಯಾರದ ಕೇಳ್ಯಾರ ಹಂಗೊಂದಿಷ್ಟು ಬಂದು 14 ಮಂದಿನೂ ಬಂದೈತಿ. ಮತ್ತು ಪಾಪ ಹಂಗೆ ಹಂಗೆ ಮಾತಾಡ್ಕೊಂಡವ್ರ ಹೊಡೆದಾಗ ಕಣ್ಣೀರು ಸ್ವಾಮಿ ಅಂದ್ರೆ ನಾವು ಮೆಕ್ಕ ಬರ್ಕೋದೈತಿ. ಹಿಂಗೆ ಅದ್ರ ಹೆಂಗಾಗೋದು? ಹಾಗೆ ಉಪದೇಶಕರು ಕೂಡ ಉಪನ್ಯಾಸವನ್ನು ಮಾಡ್ಬೇಕಾದ್ರೆ ಬಹಳ ಸಮಾಜವನ್ನು ಅರ್ಥೈಸಿಕೊಂಡು ಉಪದೇಶ ಮಾಡಬೇಕು. ಮಾತು ಬಂದದಂತ ತಿಳ್ಕೊಂಡು ನಾರಿ ಹಿಡಿಯುತ್ತೆ ಅಂತ ತಿಳ್ಕೊಂಡು ಎತ್ತರ ಬಿಟ್ಟರೆ ಗಂಡ ಹೆಣ್ಣು ಪಾವಿತ್ರವಾಗಿ ಬದುಕೋದು ಜಗತ್ನ್ಯಾಗ. ಶರಣರು ಸತಿ ಪತಿಗಳು ಒಂದಾದ ಭಕ್ತಿ ಅಂತ ತಿಳಿಸ್ಕೊಡ್ತಾರೋ, ಆರು ಬಸವಂಗೆ ಶಿಷ್ಯವಾದ ಬಸವ ಎನಗೆ ಶಿಷ್ಯವಾದ ಅಂತಳಕ್ಕೆ. ಮತ್ತ ಅವ್ರು ಹಂಗೆ ಹೇಳ್ಬೇಕು ಯಾರು, ಮತ್ ನೀವು ಹಿಂಗ್ ಹೇಳ್ತಾರಂದ್ರೆ ಹಂಗಾದ್ರೆ ಮದುವೆ ಮಾಡ್ಕೊಂಡು ಬಿಡೋದು ಹೋಗಿಲ್ಲ. ತಪ್ಪೆಲ್ಲಾರ ಮದುವೆ ಮಾಡ್ಕೊಂಡ ಜ್ಞಾನ ಬಂದ್ರೆ ಡೈವರ್ಸ್ ಕೊಡ್ರಿ. ನೀವೇನಾದ್ರೆ ನಿಮ್ಮ ಗಂಟುಗಳು ಹಾಳಾಗಿ ಬಿಡಾಡ್ರಿ. ಆದ್ರೆ ಸಮಾಜದ ಹೆಣ್ಮಕ್ಳಿಗೆ ಈ ರೀತಿ ಉದ್ದೇಶ ಮಾಡಬೇಕು. ಇದು ಯಾಕೋ ಮನಸ್ಸು ಕಶಿವಿಷಿ ಆಗಿದೆ ಅನ್ನುವಂತಹ ಸಂದೇಶದ ನುಡಿಗಳನ್ನು ಕೇಳುವವರಿಗೆ ಕೇಳಿ ನನ್ನ ಮಾತುಗಳನ್ನು ಪೂಜ್ಯ ಮಹಾಸನ್ನಿಧಾನಕ್ಕೆ ಅರ್ಪಣೆ ಮಾಡಿ ನಮ್ಮ ಅತಿಥಿಗಳಾಗುತ್ತೇವೆ. ಶರಣಾರ್ಥಿಗಳು.